ಡಿಯರ್ ಸ್ಟೂಡೆಂಟ್ಸ್, ಶಿವಮೊಗ್ಗ ಜಿಲ್ಲಾ ಮಟ್ಟದ SSLC ಅಣುಕು ಪರೀಕ್ಷೆಯ ವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಚಿಲ್ಡ್ರನ್, ಲೆಟ್ ಅಸ್ ಸಾಲ್ವ್ ದಿ ಸೈನ್ಸ್ ಪಾರ್ಟ್ ಕ್ವಶನ್ ಪೇಪರ್ ಆಫ್ ದಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ SSLC mock examination. Now let us solve the science part. ವಿಜ್ಞಾನ ವಿಭಾಗವನ್ನು ನಾವು ಬಿಡಿಸೋಣ. 4 choices are given for each of the questions. Incomplete statements. Choose the correct answer and shade the correct choice in OMR given to you with blue or black ballpoint pen. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿಂದ ಶೇಡ್ ಮಾಡಿರಿ. ಫಸ್ಟ್ ಕ್ವಶನ್ ನಂಬರ್ 41. ಸೋಲಾರ್ ಕುಕ್ಕರ್ಸ್ ಆರ್ ಕವರ್ಡ್ ವಿತ್ ಗ್ಲಾಸ್ ಪ್ಲೇಟ್. You know the nature of the glass plate. They are opaque to the infrared rays. They does not allow the heat to go out from the solar cooker. So here options are there: to increase the temperature, to focus the sunlight, to trap more heat inside the cooker, and option D, to reflect sunlight. Here to decrease the temperature is there. You know that the intention is to increase the temperature. So here to trap more heat inside the cooker. Option C is the answer. Note down the answer, option C. Then same question in the Kannada medium. ಸೌರ ಕುಕ್ಕರ್ಗಳಲ್ಲಿ ಗಾಜಿನ ಮುಚ್ಚಳವಿರಲು ಕಾರಣ. ಗಾಜಿನ ಮುಚ್ಚಳವು ಅಥವಾ ಗಾಜು ಇದು ಒಂದು ವಿಶೇಷ ಗುಣವನ್ನು ಹೊಂದಿದೆ. ಇದು ಸೌರ ಕುಕ್ಕರ್ನಿಂದ ಉಷ್ಣವನ್ನು ಹೊರಹೋಗಲು ಬಿಡುವುದಿಲ್ಲ. ಇದು ಅಪಾರದರ್ಶಕ, ಉಷ್ಣಕ್ಕೆ ಇದು ಅಪಾರದರ್ಶಕ. ಆದ್ದರಿಂದ ನಮಗೆ ಸೌರ ಕುಕ್ಕರ್ನಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕುಕ್ಕರ್ನಲ್ಲಿ ಹಿಡಿದಿಡಲು ಇದು ಸಹಾಯ ಮಾಡ್ತದೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 42, 42ನೇ ಪ್ರಶ್ನೆ. ಬಯೋಗ್ಯಾಸ್ ಈಸ್ ಎನ್ ಎಕ್ಸಲೆಂಟ್ ಫ್ಯೂಯಲ್. Yes, biogas is an excellent fuel. Why? You know that it burns with high calorific value. There is no smoke and no residue like ash. You must know that. Here, what is the first answer? It burns with smoke. Wrong. The slurry left behind is excellent fuel. Okay. It burns without smoke and not leaves residue like ash in wood. Yes, you know that. Here, option C is the answer. Option C is the answer. It burns without smoke and leaves residue like ash as in the wood. ಜೈವಿಕ ಅನಿಲವು ಅತ್ಯುತ್ತಮ ಇಂಧನ, ಏಕೆಂದರೆ ಇದು ಹೊಗೆಯೊಂದಿಗೆ ಉರಿಯುತ್ತದೆ, ಬೂದಿಯನ್ನು ಉಳಿಸುತ್ತದೆ. ಬಗ್ಗಡವು ಉತ್ತಮ ಗೊಬ್ಬರ, ಹೊಗೆಯೊಂದಿಗೆ ಉರಿಯುವುದಿಲ್ಲ, ಬೂದಿಯನ್ನು ಉಳಿಸುವುದಿಲ್ಲ, ಅಪೂರ್ಣ ದಹನವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಹೊಗೆಯೊಂದಿಗೆ ಉರಿಯುವುದಿಲ್ಲ, ಬೂದಿಯನ್ನು ಉಳಿಸುವುದಿಲ್ಲ. ಕ್ವಶನ್ ನಂಬರ್ 43, 43ನೇ ಪ್ರಶ್ನೆ. ದಿ ಪ್ರಾಕ್ಟಿಕಲ್ ಯೂನಿಟ್ ಯೂಸ್ಡ್ ಟು ಮೆಜರ್ ರೇಟ್ ಆಫ್ ಫ್ಲೋ ಚಾರ್ಜಸ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ನಥಿಂಗ್ ಬಟ್ ಕರೆಂಟ್. ವಾಟ್ ಇಸ್ ದ ಯೂನಿಟ್ ಆಫ್ ಕರೆಂಟ್? ದಟ್ ಈಸ್ ಆಂಪೇರ್. ಆಂಪೇರ್ ಈಸ್ ದಿ ಯೂನಿಟ್ ಆಫ್ ಕರೆಂಟ್. ಸೊ ಕನ್ಸಿಡರ್ ಆಂಪೇರ್. ಆಪ್ಷನ್ ಎ ಇಸ್ ದಿ ಆನ್ಸರ್. ಅದೇ ಪ್ರಶ್ನೆ ಕನ್ನಡದಲ್ಲಿ. ವಿದ್ಯುದಾವೇಶಗಳ ಹರಿವಿನ ದರವನ್ನು ಅಳೆಯುವ ಏಕಮಾನ. ವಿದ್ಯುದಾವೇಶಗಳ ಹರಿವು ಅಂತಂದರೆ ಅದು ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ ಆಂಪಿಯರ್. ಆಪ್ಷನ್ ಎ ಇದು ಸರಿಯಾದ ಉತ್ತರ. 44ನೇ ಪ್ರಶ್ನೆ. ದ ಡಿವೈಸ್ ವಿಚ್ ರಿವರ್ಸಸ್ ದಿ ಡಿರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಇನ್ ಎ DC motor. You know that the device which reverses the direction of flow of current in DC motor is commutator. Commutator is a device which reverses the direction of the flow of current in the motor. That is option A. ಕನ್ನಡದಲ್ಲಿ ಪ್ರಶ್ನೆ. ಒಂದು ವಿದ್ಯುತ್ ಮೋಟಾರ್ನಲ್ಲಿ ವಿದ್ಯುತ್ತಿನ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನ ದಿಕ್ ಪರಿವರ್ತಕ. ಆಪ್ಷನ್ ಎ ಇದು ಸರಿಯಾದ ಉತ್ತರ.
45ನೇ ಪ್ರಶ್ನೆ. Question number 45. Safety measure to prevent severe shock to user when there is any leakage of current to a metallic body of an electric appliances. If there is an leakage of current, the leakage is made to pass through the earthing wire. So earthing is the safety measure to prevent the severe shock to user when there is any leakage of current to a metallic body of an electric appliances. If earthing is there, the leakage current passing through the earthing wire and enters into the earth and prevents the severe shock. ಕನ್ನಡದಲ್ಲಿ ಪ್ರಶ್ನೆ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಬಳಕೆದಾರನಿಗೆ ತೀವ್ರ ಆಘಾತ ಉಂಟಾಗದಂತೆ ತಡೆಯುವ ಸುರಕ್ಷತಾ ಸಾಧನ ಭೂ ಸಂಪರ್ಕ ತಂತಿ. ವಿದ್ಯುತ್ ಸೋರಿಕೆ ಉಂಟಾದರೆ ಭೂ ಸಂಪರ್ಕ ತಂತಿಯ ಮೂಲಕ ಭೂಮಿಗೆ ಹೋಗಿ ಉಂಟಾಗುವ ಆಘಾತವನ್ನು ತಪ್ಪಿಸುವುದು. ಆದ್ದರಿಂದ ಭೂ ಸಂಪರ್ಕ ತಂತಿ ಇದು ಉಪಕರಣದಲ್ಲಿ ಆಗುವ ವಿದ್ಯುತ್ ಸೋರಿಕೆಯಿಂದ ಉಂಟಾಗುವ ಆಘಾತವನ್ನು ತಪ್ಪಿಸುವುದು. Question number 46. In right hand thumb rule, thumb indicates the direction of the, know that thumb indicates the direction of the current. In the right hand thumb rule, thumb indicates the direction of the current and the other finger encircling the conductor shows the direction of the magnetic field. The thumb indicates the direction of the current in the right hand thumb rule. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುವ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವುದು. Question number 47. In India, the frequency of alternating current used in domestic electric circuit is, that is 50 Hz, 1/100 per cycle per second, that is 50 Hz. So you take option C is the answer. ಭಾರತದಲ್ಲಿ ಗೃಹ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಪರ್ಯಾಯ ವಿದ್ಯುತ್ತಿನ ಆವೃತ್ತಿ 50 Hz. Question number 48. A heating coil of resistance 10 ohm takes a current of 2 ampere. The heat developed it in 5 seconds is. Heat developed in 5 seconds is. Here you must use the formula for heat or energy. Know that here what is given? Resistance is given and current is given and time is given. And what is the formula to find the heat generated? That is H equals I square R into T. I is the current, R is the resistance and T is the time. So I square means 2 square into R is 10 into T is 5. Then 4 into 50, so you will get 200 joules. What is the answer here? 200 joules. It is option B is the answer. ಅದೇ ಪ್ರಶ್ನೆ ಕನ್ನಡದಲ್ಲಿ. ಒಂದು ಉಷ್ಣ ಸುರುಳಿಯ ರೋಧವು 10 ಓಮ್ ಆಗಿದ್ದು 2 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ಅದರಲ್ಲಿ 5 ಸೆಕೆಂಡುಗಳಲ್ಲಿ ಉತ್ಪತ್ತಿಯಾಗುವ ಉಷ್ಣವು. ಇಲ್ಲಿ ಉಷ್ಣ ಉತ್ಪತ್ತಿಯ ಸೂತ್ರ H is equals to I square R into T. I square RT. I ಇದು ಕರೆಂಟು ವಿದ್ಯುತ್ತು 2 ಸ್ಕ್ವೇರ್, R ಇದು ರೋಧ ಅದು 10, T ಟೈಮ್ ಸೆಕೆಂಡ್ 5 ಸೆಕೆಂಡ್. 4 ಇಂಟು 10 50, 5 4 20, 54 200 ಜೌಲ್ಸ್. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. Question number 49. In an electric circuit, the function of the battery is to, that function of the battery is to maintain the potential difference across the ends of the conductor. So maintain the potential difference. ನೆಕ್ಸ್ಟ್ ಕನ್ನಡದ ಅದೇ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದ ಕೆಲಸ ವಿಭವಾಂತರವನ್ನು ನಿರ್ವಹಿಸಲು. ವಿಭವಾಂತರ ನಿರ್ವಹಿಸಿದರೆ ತಂತಿಯ ಒಳಗಡೆ ವಿದ್ಯುತ್ ಪ್ರವಾಹದ ಒಳಗಡೆ ವಿದ್ಯುತ್ ಹರಿಯಲು ಸಾಧ್ಯವಿಲ್ಲ. ವಿಭವಾಂತರ ಸೃಷ್ಟಿಯಾಗಬೇಕಾದ್ರೆ
ನಮಗೆ ವಿಭವಾಂತರವನ್ನು ಸೃಷ್ಟಿಸುವ ಸಾಧನ ಇರಬೇಕು. ಇದು ವಿದ್ಯುತ್ ಕೋಶ, ಇದು ವಿಭವಾಂತರವನ್ನು ಸೃಷ್ಟಿಸುವ ಸಾಧನ. ಕ್ವೆಶ್ಚನ್ ನಂಬರ್ 50. When the length of the conductor increases, its resistance. When the length of the conductor increases, resistance also increases. You know that resistance is directly proportional to the length of the conductor. Option B is the answer. ವಾಹಕದ ಉದ್ದ ಹೆಚ್ಚಾದಾಗ ಅದರ ರೋಧವು, ನಮಗೆ ಗೊತ್ತಿದೆ, ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. 51. Question number 51. To get highly diminished and point-sized image by convex lens, the object should be placed. To get the highly diminished and point-sized image, the object must be placed at infinity. When you place the object at infinity, the image is, what is the nature of the image? The nature of the image is highly diminished, that is point-sized. So option D is the answer. ಪೀನ ಮಸೂರದಲ್ಲಿ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬವನ್ನು ಪಡೆಯಲು ಇಡಬಹುದಾದ ವಸ್ತುವಿನ ಗಾತ್ರ. ಅನಂತದಲ್ಲಿ ವಸ್ತುವಿದ್ದಾಗ ಅತ್ಯಂತ ಚಿಕ್ಕ, ಆದ್ದರಿಂದ ಸರಿಯಾದ ಉತ್ತರ ಅನಂತದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. Observe the following table. Material medium, refractive index. Diamond 2.42, alcohol 1.36, crown glass 1.52, water 1.33. Here, in which material medium a ray of light bends the least? Ray of light bends the least. Here, if you consider the medium, when ray of light falls on the surface of the medium and enters here, and you know this is the eye and this is I, this is R, it is a rough sketch, and the refractive index is equals to sin I by sin R, that is the mu refractive index, that is a constant. And as the value, sin value from 0 to 90 degree, if you take, that is goes on increases. Goes on increases means that bendings increases. So it decreases means the value also decreases. Sin value also decreases. Ratios value also decreases. So as it decreases, as it moves towards the normal, means its bending decreases and sin R decreases. So you can say that the refractive index becomes maximum. As the bending is minimum, the refractive index is maximum. So you can say that here diamond is having the maximum refractive index and the bending is here least. So option A is the answer. Option A is the answer. So when light ray travels from rarer medium to denser medium, it moves towards the normal. So bending is least here. ಅದೇ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ. ಮಾಧ್ಯಮ ವಕ್ರೀಭವನ ಸೂಚ್ಯಂಕ ವಜ್ರ 2.42, ಆಲ್ಕೋಹಾಲ್ 1.36, ಕ್ರೌನ್ ಗಾಜು 1.52, ನೀರು 1.33. ಇಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ಕಿರಣವು ಅತಿ ಕಡಿಮೆ ಬಾಗುತ್ತದೆ? ನಾವು ವಕ್ರೀಭವನ ಸೂಚ್ಯಂಕದ ಸೂತ್ರವನ್ನು ತಗೊಂಡಾಗ sin I by sin R, ಈ ಬೆಲೆ ಕಡಿಮೆ ಆದಷ್ಟು ಇದು ಬೆಲೆ ಜಾಸ್ತಿ ಆಗುತ್ತದೆ. ಯಾವುದರ ಬೆಲೆ? ಮ್ಯೂನ ಬೆಲೆ, ವಕ್ರೀಭವನ ಸೂಚ್ಯಂಕದ ಬೆಲೆ ಕಡಿಮೆ ಆಗಿದೆ ಅಂದರೆ ಕಡಿಮೆ ಬಾಗುವಿಕೆ. ಕಡಿಮೆ ಬಾಗುವಿಕೆ ಇಲ್ಲಿ ನಾವು ವಜ್ರದಲ್ಲಿ ಕಾಣ್ಬೋದು. ಅದಕ್ಕಾಗಿ ಉತ್ತರ ಏನಿಲ್ಲಿ? ಎ ವಜ್ರ, ಇದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 53. ಆಬ್ಜೆಕ್ಟ್ ಹೈಟ್ and image height of a lens is 2 cm and minus 4 cm, then the magnification is, here object height is h and image height is h dash. So you take object height 2 cm, image height minus 4 cm, that is m equals h dash by h.
H dash is -4, H is 2, that equals -2. So magnification is -2. B, option B, -2 is the answer. ಅದೇ ಪ್ರಶ್ನೆ ಕನ್ನಡದಲ್ಲಿ. ಒಂದು ಮಸೂರದ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರ ಕ್ರಮವಾಗಿ 2 ಸೆಂಟಿಮೀಟರ್ ಮತ್ತು -4 ಸೆಂಟಿಮೀಟರ್ ಇದೆ. ಹಾಗಾದರೆ ಮಸೂರದ ವರ್ಧನೆ ಇಲ್ಲಿ ವರ್ಧನ ಸೂತ್ರ H'/H. ಮಸೂರದ ವಸ್ತುವಿನ ಎತ್ತರ 2 ಸೆಂಟಿಮೀಟರ್, ಪ್ರತಿಬಿಂಬದ ಎತ್ತರ -4 ಸೆಂಟಿಮೀಟರ್, ಪ್ರತಿಬಿಂಬದ ಎತ್ತರ -4, ವಸ್ತುವಿನ ಎತ್ತರ 2, 2 1 2 -2. ಉತ್ತರ ಯಾವುದು? ಬಿ, -2. Next question number 54. Hold a screen in front of convex lens and adjust it to get a sharp and bright image of distant object. Then the distance between the optic center and the image gives. Here, screen is held in front of a convex lens. Screen is to be held in front of a convex lens. Adjust it to get a sharp and bright image of a distant object. Then the distance between the optic center and the image gives the focal length. That is, you know that the image of the distant object forms at the principal focus, and the distance between the optic center and the principal focus is the focal length. Image forms at the principal focus, so the distance between the optic center and the image is the nothing but the distance between the optic center and principal focus, that is focal length. ಅದೇ ಪ್ರಶ್ನೆ ಕನ್ನಡದಲ್ಲಿ. ಒಂದು ದೂರದ ವಸ್ತುವಿನ ಸ್ಪಷ್ಟವಾದ ಹಾಗೂ ಪ್ರಕಾಶಮಾನವಾದ ಪ್ರತಿಬಿಂಬವನ್ನು ಪಡೆಯಲು ಪೀನ ಮಸೂರದ ಮುಂದೆ ಪರದೆಯನ್ನು ಹೊಂದಿಸಿ. ಹಾಗಾದರೆ ಮಸೂರದ ದೃಕ್ ಕೇಂದ್ರ ಮತ್ತು ಪ್ರತಿಬಿಂಬಕ್ಕಿರುವ ದೂರದ ವಸ್ತುವಿನ ಪ್ರತಿಬಿಂಬವು ಯಾವಾಗಲೂ ವಸ್ತುವಿನ ಸಂಗಮ ಬಿಂದುವಿನಲ್ಲಿ ಬೀಳುವುದು. ಆ ಬಿಂದು ಸಂಗಮ ಬಿಂದು ಮತ್ತು ದೃಕ್ ಕೇಂದ್ರದ ನಡುವಿನ ಅಂತರ ಸಂಗಮ ದೂರ. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಸಂಗಮ ದೂರ. ದೃಕ್ ಕೇಂದ್ರ ಮತ್ತು ಸಂಗಮ ಬಿಂದುವಿನ ನಡುವಿನ ದೂರ. ಪ್ರತಿಬಿಂಬವು ಸಂಗಮ ಬಿಂದುವಿನಲ್ಲಿ ಉಂಟಾಗುವುದರಿಂದ ದೂರದ ವಸ್ತುವಿನ ಪ್ರತಿಬಿಂಬವು ಯಾವಾಗಲೂ ಸಂಗಮ ಬಿಂದುವಿನಲ್ಲಿ ಉಂಟಾಗುತ್ತೆ. ಆ ಸಂಗಮ ಬಿಂದು ಮತ್ತು ದೃಕ್ ಕೇಂದ್ರದ ನಡುವಿನ ದೂರ ಸಂಗಮ ದೂರ. Question number 55. It is a chemistry question. 55. C3H8 belongs to homologous series of. Here the general formula you can have C3H2 into 3 plus 2, that is CnH2n plus 2. This is the general formula for the alkanes. So this C3H8 belongs to the homologous series of alkanes. It is methane, propane. It is propane. Prop means 3. Propane it belongs to the homologous series of alkanes. ಕನ್ನಡದಲ್ಲಿ ಅದೇ ಪ್ರಶ್ನೆ. C3H8 ಇದು ಕೆಳಗಿನ ಅನುರೂಪ ಶ್ರೇಣಿಗಳಿಗೆ ಸೇರುತ್ತದೆ. ಉತ್ತರ ಯಾವುದು? ಅಲ್ಕೇನ್. ಇಲ್ಲಿ ಸಾಮಾನ್ಯ ಸೂತ್ರವನ್ನು ತಗೊಂಡ್ರೆ ನಾವು ಇದು C3H2 ಇಂಟು 3 ಪ್ಲಸ್ 2 ಅಂದರೆ CnH2n ಪ್ಲಸ್ 2. ಡಬಲ್ಗಿಂತ 2 ಹೆಚ್ಚಿದೆ. ಆದ್ದರಿಂದ ಅಲ್ಕೇನ್ ಅದು ಯಾವ ಅನುರೂಪ ಶ್ರೇಣಿಗಳ ಗುಂಪಿಗೆ ಬರುತ್ತೆ? ಅಲ್ಕೇನ್ಗಳು. 56ನೇ ಪ್ರಶ್ನೆ. The empederic oxide that gives protection against oxidation of iron is. The empederic oxide is here ZnO, which gives protection against oxidation of iron. So what is the answer? Option C is the answer. ಕಬ್ಬಿಣ ತುಕ್ಕು ಹಿಡಿಯದಂತೆ ರಕ್ಷಣೆ ಒದಗಿಸುವ ಉಭಯವರ್ತ್ಯ ಆಕ್ಸೈಡ್ ZnO. ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್, ಇದು ಉಭಯವರ್ತ್ಯ ಆಕ್ಸೈಡ್ ಮತ್ತು ತುಕ್ಕು ಹಿಡಿಯದಂತೆ ರಕ್ಷಣೆ ಒದಗಿಸಲು ಸಹಾಯ ಮಾಡುತ್ತೆ. ಕ್ವಶನ್ ನಂಬರ್ 57. Properties of elements are periodic function of their atomic number is. It is a periodic function of
atomic number means that is a modern periodic law. It is modern periodic law. ಅದೇ ಪ್ರಶ್ನೆ ಕನ್ನಡದಲ್ಲಿ ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇದು ಆಧುನಿಕ ಆವರ್ತ ನಿಯಮ. ಪರಮಾಣು ಸಂಖ್ಯೆ ಎನ್ನುವಂತಹ ಶಬ್ದವನ್ನು ನಾವಿಲ್ಲಿ ನೋಡಿರೋದ್ರಿಂದ ಇದು ಆಧುನಿಕ ಆವರ್ತ ನಿಯಮ. In the modern periodic table, across the period, metallic character, across the period, metallic character goes on, decreases. What is the answer? Option B is the answer. ಅದೇ ಪ್ರಶ್ನೆ ಕನ್ನಡದಲ್ಲಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಲೋಹೀಯ ಗುಣವು ಕಡಿಮೆಯಾಗುತ್ತದೆ. ಲೋಹೀಯ ಗುಣವು ಕಡಿಮೆಯಾಗುತ್ತದೆ. ಆಪ್ಷನ್ ಬಿ ಇದು ಉತ್ತರ. ಪ್ರಶ್ನೆ ಕ್ವಶನ್ ನಂಬರ್ 59. ದಿ ಗ್ಯಾಸ್ ರಿಲೀಸ್ಡ್ ಡ್ಯೂರಿಂಗ್ ದಿ ರೋಸ್ಟಿಂಗ್ ಆಫ್ ಸಲ್ಫರ್ ಓರ್ ಈಸ್ ಸಲ್ಫರ್ ಡೈಆಕ್ಸೈಡ್. ಸಲ್ಫೈಡ್ ಅದುರುಗಳ ಉರಿಯುವಿಕೆಯಲ್ಲಿ ಬಿಡುಗಡೆಯಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್. ಸರಿಯಾದ ಉತ್ತರ, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಲ್ಫರ್ ಡೈಆಕ್ಸೈಡ್. ನೆಕ್ಸ್ಟ್ ಟು ಟೇಕ್ ದಿ question number 60. A few drops of blue litmus is added to lemon juice. The color of the lemon juice solution turns to. Lemon juice is acidic in nature and litmus is always red in acidic medium. So here what is the answer? Option A is the answer. ಕನ್ನಡದಲ್ಲಿ ಅದೇ ಪ್ರಶ್ನೆ. ನಿಂಬೆಹಣ್ಣಿನ ರಸಕ್ಕೆ ಕೆಲವು ಹನಿ ನೀಲಿ ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದರ ಬಣ್ಣ ಏನಾಗುತ್ತದೆ? ನಿಂಬೆಹಣ್ಣಿನಲ್ಲಿರುವಂತಹ ಆಮ್ಲವು ಲಿಟ್ಮಸ್ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ನಿಂಬೆಹಣ್ಣು ಇದು ಆಮ್ಲ. ನಿಂಬೆಹಣ್ಣಿನಲ್ಲಿರುವ ರಸವು ಆಮ್ಲ ಗುಣವನ್ನು ಹೊಂದಿರುವುದರಿಂದ ಅದು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಆಪ್ಷನ್ ಎ ಇದು ಉತ್ತರ. Next question 61. Question number 61. Dilution of acids results in decrease in the concentration of. Diluting means decreasing the number of hydronium ion, that is H plus ion means H3O plus ions, that is responsible for the concentration of the acidic nature. Dilution means decreasing its concentration. So decreasing concentration means decreasing in the number of hydronium ions, that is H3O plus ions. So option B is the answer. ಕನ್ನಡದಲ್ಲಿ ಅದೇ ಪ್ರಶ್ನೆ. ಆಮ್ಲಗಳನ್ನು ಸಾರಯುಕ್ತಗೊಳಿಸಿದಾಗ ಅವುಗಳ ಸಾಂದ್ರತೆ ಕಡಿಮೆ ಆಗುತ್ತದೆ. ಕಾರಣ ಅದಕ್ಕೆ H3O ಪ್ಲಸ್ ಅಯಾನುಗಳು, ಹೈಡ್ರೋನಿಯಂ ಅಯಾನುಗಳು. ಕ್ವಶನ್ ನಂಬರ್ 62. 62ನೇ ಪ್ರಶ್ನೆ. ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್. ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್ ಈಸ್ C6H12. The answer option B, C6H12. ಅದೇ ಪ್ರಶ್ನೆ ಕನ್ನಡದಲ್ಲಿ ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ. ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ C6H12. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 63. ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬ್ರಾಸ್ ಆರ್. ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬ್ರಾಸ್ ಆರ್ ಕಾಪರ್ ಆ್ಯಂಡ್ ಜಿಂಕ್. ಕಾಪರ್ ಆ್ಯಂಡ್ ಜಿಂಕ್. ನೆಕ್ಸ್ಟ್ ಅದೇ ಪ್ರಶ್ನೆ ಕನ್ನಡದಲ್ಲಿ ಹಿತ್ತಾಳೆಯ ಘಟಕಗಳು. ಹಿತ್ತಾಳೆಯ ಘಟಕಗಳು ತಾಮ್ರ ಮತ್ತು ಸತು. ತಾಮ್ರ ಮತ್ತು ಸತು. ಸರಿಯಾದ ಉತ್ತರ ತಾಮ್ರ ಮತ್ತು ಸತು. 64ನೇ ಪ್ರಶ್ನೆ. ಸೋಪ್ ಫಾರ್ಮ್ಸ್ ಕಮ್ ವಿತ್ ಫಾಲೋವಿಂಗ್ ಸಾಲ್ಟ್ಸ್, ದಟ್ ಈಸ್ ವಿತ್ MgCl2. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಎ ಇಸ್ ದಿ ಆನ್ಸರ್. ಸೋಪ್ ಫಾರ್ಮ್ಸ್ ಕಮ್ ವಿತ್ ಫಾಲೋವಿಂಗ್ ಸಾಲ್ಟ್ಸ್, ದಟ್ ಈಸ್ ವಿತ್ ದಿ MgCl2. ಅದೇ ಪ್ರಶ್ನೆ ಕನ್ನಡದಲ್ಲಿ ಸಾಬೂನು ಈ ಲವಣದೊಂದಿಗೆ ಚೆರಟವನ್ನು ಉಂಟು ಮಾಡುತ್ತದೆ. MgCl2. MgCl2ನೊಂದಿಗೆ ಚೆರಟವನ್ನು ಉಂಟು ಮಾಡುತ್ತದೆ. Question number 65. Toothpaste is used to prevent tooth decay because it is basic in nature. You know that
Tooth decay is because of acids which are present in the mouth. So to neutralize it, we are using the toothpaste which is having the basic property. So that is basic in nature. ಸೇಮ್ ಕ್ವಶನ್, ಅದೇ ಪ್ರಶ್ನೆ ಕನ್ನಡದಲ್ಲಿ. ಹಲ್ಲಿನ ಸವತವನ್ನು ತಡೆಗಟ್ಟಲು ಟೂತ್ಪೇಸ್ಟನ್ನು ಬಳಸಲಾಗುತ್ತದೆ ಏಕೆಂದರೆ ಅದು ಪ್ರತ್ಯಾಮ್ಲೀಯ. ಆಪ್ಷನ್ ಎ ಇದು ಉತ್ತರ, ಅದು ಪ್ರತ್ಯಾಮ್ಲೀಯ. ಕ್ವಶನ್ ನಂಬರ್ 66. ದಿ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದಿ ಮಾಡರ್ನ್ ಪೀರಿಯಾಡಿಕ್ ರೆಸ್ಪೆಕ್ಟಿವ್ಲಿ ಟೇಬಲ್. ನಂಬರ್ ಆಫ್ groups and periods in the modern periodic table respectively are number of groups are 18 and number of periods are 7. So option C is the answer. Option C is the answer. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ವರ್ಗ ಮತ್ತು ಆವರ್ತಗಳ ಸಂಖ್ಯೆ ಕ್ರಮವಾಗಿ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ 18 ವರ್ಗಗಳಿವೆ, 7 ಆವರ್ತಗಳಿವೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. Now the next questions are from biology part. These are the answer key given by the biology teachers. So that question 67, which of the following carries substances upward as well as downward in the plant? The option C is the answer. Option C, phloem. Phloem is the answer. ಅದೇ ಪ್ರಶ್ನೆ ಕನ್ನಡದಲ್ಲಿ. ಸಸ್ಯಗಳಲ್ಲಿ ಈ ಕೆಳಗಿನ ಯಾವುದು ವಸ್ತುಗಳನ್ನು ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ತಳ್ಳುತ್ತದೆ, ಸಾಗಿಸುತ್ತದೆ? ಫ್ಲೋಯಮ್. ಉತ್ತರ ಯಾವುದು? ಫ್ಲೋಯಮ್. 68ನೇ ಪ್ರಶ್ನೆ. ದಿ ಸೆಲ್ಸ್ ಇನ್ ಅವರ್ ಬ್ಲಡ್ ವಿಚ್ ಡೆಸ್ಟ್ರಾಯ್ಸ್ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ಆರ್? ಆಪ್ಷನ್ ಡಿ ಇದು ಸರಿಯಾದ ಉತ್ತರ. 68ನೇದು WBC, white blood corpuscles. The correct answer is option D. In Kannada, the same question is, ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುವ ರಕ್ತದ ಜೀವಕೋಶಗಳು ಬಿಳಿ ರಕ್ತ ಕಣಗಳು. ಆಪ್ಷನ್ ಡಿ ಇದು ಸರಿಯಾದ ಉತ್ತರ. Question number 69. Hormone responsible for the phototropism in plants is? Hormone responsible for the phototropism in plants are auxins. ಅದೇ ಪ್ರಶ್ನೆ. Here the answer is option D. Option B, auxins. ಸೇಮ್ ಕ್ವೆಶ್ಚನ್, ಅದೇ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ. ಸಸ್ಯಗಳಲ್ಲಿನ ದ್ಯುತಿ ಅನುವರ್ತನಾ ಚಲನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಆಕ್ಸಿನ್ಗಳು. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. Question number 70. Iodine is necessary for the synthesis for which of the following hormones? Answer is option B, thyroxine. What is the answer? Option B, thyroxine. ಅದೇ ಪ್ರಶ್ನೆ ಕನ್ನಡದಲ್ಲಿ. ಈ ಕೆಳಗಿನ ಯಾವ ಹಾರ್ಮೋನಿನ ತಯಾರಿಕೆಗೆ ಅಯೋಡಿನ್ ಅವಶ್ಯಕತೆ ಇದೆ? ಆಪ್ಷನ್ ಬಿ, ಥೈರಾಕ್ಸಿನ್. Question number 71. What is that question? Correct sequence of the components in reflex are keys. Correct sequence of the component in reflex are, that is receptors, muscle, sensory neuron, motor neuron, spinal cord. Receptors, motor neuron, spinal cord, sensory neuron, muscle. Receptors, spinal cord, sensory neuron, motor neuron, muscles. Receptors, sensory neuron, spinal cord, motor neuron and muscles. The answer given is here option D. Answer is option D. Note down the answer. ಅದೇ ಪ್ರಶ್ನೆ ಕನ್ನಡದಲ್ಲಿ. ಈ ಕೆಳಗಿನವುಗಳಲ್ಲಿ ಪುರಾವರ್ತಿತ ಚಾಪದ ಸರಿಯಾದ ಕ್ರಮ. ಗ್ರಾಹಕಗಳು ಇದ್ದಾವೆ. ಎರಡನೇದು ಜ್ಞಾನವಾಹಿ ನರಕೋಶ, ಮೆದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ, ಸ್ನಾಯುಗಳು. ಆಪ್ಷನ್ ಡಿ ಇದು ಸರಿಯಾದ ಉತ್ತರ. Question number 72. The
sexually transmitted disease which caused by bacteria is. What is that? Sexually transmitted disease caused by the bacteria is, what is that? Gonorrhea. Option C is the answer, gonorrhea. ಅದೇ ಪ್ರಶ್ನೆ ಕನ್ನಡದಲ್ಲಿ, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗ. ಆಪ್ಷನ್ ಸಿ ಗೊನೋರಿಯಾ. ಆಪ್ಷನ್ ಸಿ ಗೊನೋರಿಯಾ, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗ. ಆಪ್ಷನ್ ಸಿ ಗೊನೋರಿಯಾ. ನೆಕ್ಸ್ಟ್ ಕ್ವಶನ್, the correct sequence of reproductive stage in the flowering plant is. The correct sequence of reproductive stages in flowering plant. What is the answer? Here gametes, zygote, embryo, seed is there. Zygote, gametes, embryo, seed. Seed, embryos, zygote, gametes. Gametes, embryo, zygote, seed. So then what is the answer here? Option A is the answer. Note down the answer, option A. ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪಾದಕ ಹಂತಗಳ ಸರಿಯಾದ ಕ್ರಮ. ಆಪ್ಷನ್ ಎ ಇದು ಸರಿಯಾದ ಉತ್ತರ. ಲಿಂಗಾಣುಗಳು, ಯುಗ್ಮಜ, ಭ್ರೂಣ, ಬೀಜ. ಕ್ವಶನ್ ನಂಬರ್ 74. Question number 74. In male reproductive system, which of the following forms a common passage of both the sperms and urine? That is, answer is urethra. So what is the answer? Option A, urethra. In Kannada same question. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣುಗಳು ಮತ್ತು ಮೂತ್ರದ ಸಾಮಾನ್ಯ ಮಾರ್ಗ. ಆಪ್ಷನ್ ಎ ಮೂತ್ರ ವಿಸರ್ಜನಾ ನಾಳ. ನೆಕ್ಸ್ಟ್ ಕ್ವಶನ್ ನಂಬರ್ 75. Question number 75. A normal cell of human body contains 23 pairs of chromosomes. The number of chromosomes in a sex cell, sperm or ovum of a human being is most likely to be. Here, what is the answer? 46, 23, 21, 42 are there. So option B is the answer. Option B, 23 is the answer. ಅದೇ ಪ್ರಶ್ನೆ ಕನ್ನಡದಲ್ಲಿ, ಮಾನವ ದೇಹದ ಸಾಮಾನ್ಯ ಜೀವಕೋಶವು 23 ಜೊತೆ ವರ್ಣತಂತುಗಳನ್ನು ಹೊಂದಿರುತ್ತದೆ. ಹಾಗಾದರೆ ಮಾನವನಲ್ಲಿರುವ ವೀರ್ಯಾಣು ಅಥವಾ ಅಂಡಾಣು ಕೋಶಗಳಲ್ಲಿ ವರ್ಣತಂತುಗಳ ಸಂಖ್ಯೆ. ಆಪ್ಷನ್ ಬಿ 23 is the answer. Question number 76. O2 is converted into O3 by the action of. O2 is converted into O3 by the action of ultraviolet radiation. What is the answer? Option B. O2 is converted into O3 by the ultraviolet radiations. ಅದೇ ಪ್ರಶ್ನೆ ಕನ್ನಡದಲ್ಲಿ, ಈ ಕೆಳಗಿನವುಗಳ ಯಾವ ವಿಕಿರಣದಿಂದ O2 ಪರಿವರ್ತನೆಗೊಂಡು O3 ಆಗುತ್ತದೆ? ನೇರಳಾತೀತ ಕಿರಣಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 77. The Bishnoi community of Rajasthan is associated with the conservation of know that forest and wildlife. That is associated with the conservation of forest and wildlife. So option B is the answer. ರಾಜಸ್ಥಾನದ ಬಿಷ್ಣೋಯಿ ಸಮುದಾಯವು ಇವುಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದೆ. ಯಾವುದರ ಸಂರಕ್ಷಣೆ? ಅರಣ್ಯಗಳು ಮತ್ತು ವನ್ಯಜೀವಿ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 78. In peace, a pure tall plant TT is crossed with a pure short plant TT. The ratio of pure tall plants to pure short plants in F2 generation will be. That is the option C, 1:1.
ಬಟಾಣಿ ಸಸ್ಯಗಳಲ್ಲಿ ಒಂದು ಶುದ್ಧ ಎತ್ತರ ಸಸ್ಯವನ್ನು ಟಿ ಒಂದು ಶುದ್ಧ ಗಿಡ ಸಸ್ಯದೊಂದಿಗೆ ಸ್ಮಾಲ್ ಟಿ ಪರಾಗಸ್ಪರ್ಶಗೊಳಿಸಿದೆ. ಹಾಗಾದರೆ F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ ಮತ್ತು ಶುದ್ಧ ಗಿಡ್ಡ ಸಸ್ಯಗಳ ಅನುಪಾತ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ, 1:1. ಕ್ವಶನ್ ನಂಬರ್ 79. The human species has genetic roots in. Human species has genetic roots in. That is in Africa. What is the answer? ಆಫ್ರಿಕಾ. ಅದೇ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ. ಮಾನವ ಪ್ರಭೇದದ ಅನುವಂಶೀಯ ಹೆಜ್ಜೆಯ ಗುರುತುಗಳಿರುವುದು ಆಫ್ರಿಕಾ. ಆಪ್ಷನ್ ಬಿ ಇದು ಉತ್ತರ. ಕ್ವಶನ್ ನಂಬರ್ 80. ಲಾಸ್ಟ್ ಕ್ವಶನ್. ನರ್ಮದಾ ಬಚಾವೋ ಆಂದೋಲನ್ ಈಸ್ ಮೇಡ್ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ರೀಸನ್ಸ್? ದಟ್ ಯು ನೋ, ಇಟ್ ಈಸ್ ಅಬೌಟ್ ದಿ ರೈಸಿಂಗ್ ದಿ ಹೈಟ್ ಆಫ್ ದಿ ಡ್ಯಾಮ್. ರೈಸಿಂಗ್ ದಿ ಹೈಟ್ ಆಫ್ ದಿ ಡ್ಯಾಮ್. ಕನ್ನಡದಲ್ಲಿ ಅದೇ ಪ್ರಶ್ನೆ. ನರ್ಮದಾ ಬಚಾವೋ ಆಂದೋಲನಕ್ಕೆ ಮುಖ್ಯವಾದ ಕಾರಣ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರ ಬಗ್ಗೆ. ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರ ಬಗ್ಗೆ.